ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷದ ಮೊದಲ ಹಬ್ಬ ಜನವರಿ 15 ಮಕರ ಸಂಕ್ರಾಂತಿ ಹಬ್ಬ ಬಂದಿದೆ. ಆ ದಿನದಂದು ಮನೆಯಲ್ಲಿ ಮಹಿಳೆಯರು ಆಕಸ್ಮಿಕವಾಗಿ ಈ ತರಕಾರಿಯನ್ನ ಬೇಯಿಸಿದರೆ ಅಥವಾ ತಿಂದರೆ ಅವರ ಕೈಯಲ್ಲಿ ಒಂದು ಪೈಸೆಯೂ ಉಳಿಯುವುದಿಲ್ಲ. ಮಹಿಳೆಯರು ಈ ದಿನ ಈ ತರಕಾರಿಯನ್ನ ಬೇಯಿಸಬಾರದು, ಯಾರು ತಿನ್ನಬಾರದು. ಎಲ್ಲರೂ ದೇವಿಗೆ ನಿಷ್ಠೆಯಿಂದ ಪೂಜೆಗಳನ್ನು ಮಾಡುತ್ತಾರೆ, ಅನೇಕ ಎಚ್ಚರಿಕೆಗಳನ್ನು ಪಾಲಿಸುತ್ತಾರೆ. ಆದರೆ ತಿಳಿಯದೆ ಈ ಪಲ್ಯವನ್ನ ತಿಂದರೆ ನೀವು ಎಷ್ಟು ಪೂಜೆ ಮಾಡಿದರೂ ಫಲ ಸಿಗುವುದಿಲ್ಲ, ಪೂಜೆಯೆಲ್ಲ ವ್ಯರ್ಥವಾಗುತ್ತದೆ. ಮುಖ್ಯವಾಗಿ ಮಹಿಳೆಯರು ಈ ವಿಷಯವನ್ನ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಏಕೆಂದರೆ ಮಹಿಳೆಯರು ಯಾವ ಪಲ್ಯವನ್ನ ಅಡುಗೆ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಅದೇ ಪಲ್ಯವನ್ನ ತಿನ್ನುತ್ತಾರೆ. ಮಹಿಳೆಯರು ಅಡುಗೆ ಮಾಡದಿದ್ದರೆ ಯಾರು ತಿನ್ನುವುದಿಲ್ಲವಾದ್ದರಿಂದ ಮಹಿಳೆಯರು ಮೊದಲು ತಿಳಿದುಕೊಂಡು ಜಾಗರೂಕರಾಗಿರಬೇಕು. ಯಾರು ಈ ಪಲ್ಯವನ್ನು ಅಡುಗೆ ಮಾಡಬಾರದು, ತಿನ್ನಬಾರದು. ಮನೆಯಲ್ಲಿ ಮಾತ್ರವಲ್ಲ, ಹೊರಗಿನ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಎಲ್ಲಿಯೂ ಈ ಪಲ್ಯವನ್ನ ತಿನ್ನಬಾರದು. ಈ ಪಲ್ಯವನ್ನ ಅಡುಗೆ ಮಾಡಿದರೂ ಅಥವಾ ತಿಂದರೂ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ. ಆರ್ಥಿಕ ಸಮಸ್ಯೆಗಳು ಬರುತ್ತವೆ, ಕೈಯಲ್ಲಿರುವ ಹಣವೆಲ್ಲ ಖರ್ಚಾಗಿ ಹೋಗುತ್ತದೆ, ನೀವು ಸಾಲಗಾರರಾಗುತ್ತೀರಿ, 7 ಜನ್ಮಗಳ ದಾರಿದ್ರ್ಯ ಬರುತ್ತದೆ. ಇಂದು ಈ ಪಲ್ಯ ತಿಂದರೆ ಪರಮ ದಾರಿದ್ರ್ಯ ಬರುತ್ತದೆ, ನರಕಕ್ಕೆ ಹೋಗುತ್ತೀರಿ, ಮಹಾಪಾಪ ತಗಲುತ್ತದೆ, ಕಷ್ಟಗಳಲ್ಲಿ ಮುಳುಗುತ್ತೀರಿ, ಸಮಸ್ಯೆಗಳು, ನೋವಿನಿಂದ ನರಳುತ್ತೀರಿ. ಇಂದು ಈ ಪಲ್ಯವನ್ನ ತಿಂದರೆ ಭವಿಷ್ಯದಲ್ಲಿ ಅನೇಕ ರೋಗ ಸಮಸ್ಯೆಗಳು ಬರುತ್ತವೆ, ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ, ಕಷ್ಟಗಳನ್ನು ಕೇಳಿ ಕೇಳಿ ತಂದುಕೊಂಡಂತೆ ಆಗುತ್ತದೆ. ಇಂದು ತಿಳಿಯದೆ ಈ ಪಲ್ಯವನ್ನ ಮಾಡಿದರೂ ತಿಂದರೂ ನರಕಕ್ಕೆ ಹೋಗುತ್ತೀರಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಯಾರೂ ಕೂಡ ಇಂದು ಈ ಪಲ್ಯವನ್ನ ಮಾಡಬೇಡಿ, ತಿನ್ನಬೇಡಿ. ತಿನ್ನಬಾರದ ತರಕಾರಿ ಯಾವುವು ಎಂದು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಅತ್ಯಂತ ಶಕ್ತಿಶಾಲಿ ಈ ಮನೆಯಲ್ಲಿರುವ ಮಹಿಳೆಯರು ಕೆಲವು ತರಕಾರಿಗಳನ್ನು ಅಡುಗೆ ಮಾಡಬಾರದು ಎಂದು ಶಾಸ್ತ್ರಗಳು ಹೇಳುವಂತೆ ತಿನ್ನಬಾರದು. ಹಾಗಾದರೆ ಯಾವ ತರಕಾರಿಗಳನ್ನು ತಿನ್ನಬಾರ್ದು ಎಂದರೆ ಬದನೆಕಾಯಿ ಮತ್ತು ಪೊಟ್ಲಕಾಯಿ. ಈ 2 ತರಕಾರಿಗಳನ್ನು ಇಂದು ತಿನ್ನಬಾರದು. ಆದ್ದರಿಂದ ಮನೆಯಲ್ಲಿರುವ ಮಹಿಳೆಯರು ಈ ತರಕಾರಿಗಳನ್ನು ಅಡುಗೆ ಮಾಡದಂತೆ ಎಚ್ಚರ ವಹಿಸಿ. ಇಂದು ಯಾವುದೇ ರೂಪದಲ್ಲಿಯೂ ಬದನೆಕಾಯಿ ಮತ್ತು ಪೊಟ್ಲಕಾಯಿಯನ್ನು ತಿನ್ನಬೇಡಿ. ಬದನೆಕಾಯಿ ಚಟ್ನಿ ರೂಪದಲ್ಲಿರಬಹುದು, ಬದನೆಕಾಯಿ ಬಜ್ಜಿ ರೂಪದಲ್ಲಿರಬಹುದು, ಹೀಗೆ ಯಾವುದೇ ರೂಪದಲ್ಲಿಯೂ ಬದನೆಕಾಯಿಯನ್ನು ತಿನ್ನಬಾರದು. ಅದೇ ರೀತಿ ಪೊಟ್ಲಕಾಯಿಯನ್ನು ಕೂಡ ಪಲ್ಯದ ರೂಪದಲ್ಲಿರಬಹುದು, ಪೊಟ್ಲಕಾಯಿ ಮೊಸರು ಚಟ್ನಿ ರೂಪದಲ್ಲಿರಬಹುದು, ಪೊಟ್ಲಕಾಯಿ ಬಜ್ಜಿ ರೂಪದಲ್ಲಿರಬಹುದು, ಹೀಗೆ ಯಾವುದೇ ರೂಪದಲ್ಲಿಯೂ ಪೊಟ್ಲಕಾಯಿಯನ್ನು ತಿನ್ನಬಾರದು. ಇಂದು ಯಾವುದೇ ರೂಪದಲ್ಲಿಯಾದರೂ ಬದನೆಕಾಯಿ ಪೊಟ್ಲಕಾಯಿಯನ್ನು ತಿಂದರೆ ಸಾಲಗಾರರಾಗುತ್ತೀರಿ, ಆರ್ಥಿಕ ಸಮಸ್ಯೆಗಳು ಬರುತ್ತವೆ, ಕೈಯಲ್ಲಿ 1 ಪೈಸೆಯೂ ಉಳಿಯುವುದಿಲ್ಲ. ಈ ದಿನ ನಾನ್ ವೆಜ್ ಕೂಡ ತಿನ್ನಬಾರದು. ಅಂದರೆ ಮಾಂಸ, ಮಟನ್, ಮೀನು, ಸೀಗಡಿ, ಏಡಿ, ಮೊಟ್ಟೆಗಳು, ಹೀಗೆ ಯಾವುದೇ ರೀತಿಯ ನಾನ್ ವೆಜ್ ಐಟಂಗಳನ್ನು ತಿನ್ನಬಾರದು, ಸಂಪೂರ್ಣವಾಗಿ ಹೊರಹಾಕಬೇಕು. ಮಹಿಳೆಯರು ಚಿಕನ್, ಮಟನ್, ಸೀಗಡಿ, ಏಡಿ, ಹೀಗೆ ಭಾನುವಾರದಂದು ಯಾವುದಾದರೂ ಒಂದನ್ನು ತಂದು ಮನೆಯಲ್ಲಿ ಎಲ್ಲರೂ ತಿನ್ನುವುದು ಸಹಜ. ಆ ದಿನ ತಿಂದು ಉಳಿದ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿಟ್ಟುಕೊಂಡು ತಿನ್ನುತ್ತಾರೆ. ಮಾಂಸದ ಪಲ್ಯವನ್ನಾದರೂ ಈ ಅಮಾವಾಸ್ಯೆಯ ದಿನ ತಿನ್ನಬಾರದು. ಕೇವಲ ಕರಿ ರೂಪದಲ್ಲಿ ಮಾತ್ರವಲ್ಲದೆ ಬಿರಿಯಾನಿ, ಚಿಕನ್ ಪಕೋಡ, ಎಗ್ ಬಜ್ಜಿ, ಚಿಕನ್ ಮೊಟ್ಟೆ, ಬರ್ಗರ್, ಪಿಜ್ಜಾ ಯಾವುದೇ ರೂಪದಲ್ಲಿಯೂ ಇಂದು ಮಾಂಸಾಹಾರ ಸೇವಿಸಬಾರದು. ಸಂಜೆ ಆಗ್ತಿದ್ದಂತೆ ಅನೇಕ ಜನರು ನೂಡಲ್ಸ್ ಗಾಡಿಯ ಬಳಿ ಹೋಗಿ ಏನಾದರೂ ತಿನ್ನುತ್ತಾರೆ. ಆದರೆ ಇಂದು ಚಿಕನ್ ಮಿಶ್ರಿತ ಅಥವಾ ಚಿಕನ್ ಹೊಂದಿರುವ ಮಂಚೂರಿಯಾ, ಚಿಕನ್ ವಿಂಗ್ಸ್, ಚಿಕನ್ ಮೋಸು, ಹೀಗೆ ಮಾಂಸಾಹಾರ ಮಿಶ್ರಿತ ಯಾವುದನ್ನು ತಿನ್ನಬೇಡಿ. ಬೇಕಿದ್ರೆ ಸಸ್ಯಾಹಾರಿ ಪದಾರ್ಥಗಳನ್ನು ತಿನ್ನಬಹುದು. ಅಂದರೆ ವೆಜ್ ಬಿರಿಯಾನಿ, ಮೆಣಸಿನಕಾಯಿ ಬಜ್ಜಿ, ಪಾನಿಪುರಿ, ಪಕೋಡಾದಂಥ ಸಸ್ಯಾಹಾರವನ್ನು ತಿನ್ನಬಹುದು. ಆದರೆ ಮಾಂಸಾಹಾರವನ್ನು ತಿನ್ನಬಾರ್ದು. ಕನಿಷ್ಠ ಮೊಟ್ಟೆಯನ್ನು ಯಾವುದೇ ರೂಪದಲ್ಲಿ ಮಾಂಸಾಹಾರವನ್ನು ಸೇವಿಸಿದರೆ 7 ಜನ್ಮಗಳ ದಾರಿದ್ರ್ಯ ಬರುತ್ತದೆ, ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತಾರೆ, ನರಕಕ್ಕೆ ಹೋಗ್ತಾರೆ, ಸಮಸ್ಯೆಗಳು ಬರುತ್ತವೆ. ಆದ್ದರಿಂದ ಇಂದು ಯಾರೂ ಮಾಂಸಾಹಾರವನ್ನು ತಿನ್ನಬಾರದು. ಬದನೆಕಾಯಿ, ಪೊಟ್ಲಕಾಯಿ, ಮಾಂಸಾಹಾರ ಈ 3 ತರಕಾರಿಗಳನ್ನು ಇಂದು ತಿನ್ನಬಾರದು. ತಿನ್ನುವುದಾದರೆ ನಂತರ ಸಾಲಗಾರರಾಗುತ್ತಾರೆ, ನರಕಕ್ಕೆ ಹೋಗ್ತಾರೆ, ಮಹಾಪಾಪ ತಗುಲುತ್ತದೆ, ಭವಿಷ್ಯದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ, ಕಷ್ಟಗಳನ್ನು ಕೇಳಿ ತಂದುಕೊಂಡಂತೆ ಆಗುತ್ತದೆ, 7 ಜನ್ಮಗಳ ದಾರಿದ್ರ್ಯ ಬರುತ್ತದೆ. ಆದ್ದರಿಂದ ಈ ಅಮಾವಾಸ್ಯೆಯ ದಿನ ಯಾರು ಕೂಡ ಈ ಪದಾರ್ಥಗಳನ್ನು ತಿನ್ನದಂತೆ ಎಚ್ಚರ ವಹಿಸಿ.
ಒಂದು ದಿನ ಎಣ್ಣೆಗೆ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ. ಸಾಮಾನ್ಯವಾಗಿ ಲಕ್ಷ್ಮೀದೇವಿ ಇರುವುದಿಲ್ಲ, ಆದರೆ ಈ ದಿನ ಮಾತ್ರ ಎಳ್ಳೆಣ್ಣೆಗೆ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ. ಆದ್ದರಿಂದ ಈ ದಿನ ಎಳ್ಳೆಣ್ಣೆಯಿಂದ ದೀಪಗಳನ್ನು ಹಚ್ಚಿದರೆ ತುಂಬ ಒಳ್ಳೆಯದು. ಅದು ಇಲ್ಲದಿದ್ದರೆ ಹಸುವಿನ ತುಪ್ಪ ಅಥವಾ ತೆಂಗಿನ ಎಣ್ಣೆಯಲ್ಲಿ 2 ಹನಿ ಎಳ್ಳೆಣ್ಣೆ ಬೆರೆಸಿ ಆ ಎಣ್ಣೆಯಿಂದಲೂ ದೀಪಗಳನ್ನು ಹಚ್ಚಬಹುದು. ಹೀಗೆ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರುವ ದಾರಿದ್ರ್ಯ ದೇವತೆ ಹೊರಟು ಹೋಗುತ್ತದೆ. ಇನ್ನು ಪಾಪ ಹೋಗಬೇಕಂದ್ರೆ ಗಂಗಾ ಸ್ನಾನ ಮಾಡಬೇಕು. ಆದರೆ ಎಲ್ಲರಿಗೂ ಗಂಗಾ ಸ್ನಾನ ಮಾಡಲು ಸಾಧ್ಯವಿಲ್ಲ. ಆದರೆ ಪರಮೇಶ್ವರ ಒಂದು ವಿನಾಯಿತಿ ನೀಡಿದ್ದಾರೆ. ಅದೇನೆಂದರೆ ಇಂದು ಅಂದರೆ ಈ ದಿನದಂದು ಗಂಗಾದೇವಿ ನೀರಿಗೆ ಪ್ರವೇಶಿಸುತ್ತಾಳೆ. ಈ ದಿನ ಹರಿಯುವ ನೀರಿನಲ್ಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಅಂದರೆ ನದಿಗಳು, ಕಾಲುವೆಗಳು, ಕೆರೆಗಳು, ಕನಿಷ್ಠ ಬಾವಿಗಳಲ್ಲಿ ಮಾಡಿದರೂ ಸಹ ವಿಶೇಷ ಫಲಿತಾಂಶ ಬರುತ್ತದೆ. ಯಾವುದು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಸ್ನಾನ ಮಾಡಬೇಕು. ಅಂದರೆ ದೇಹಕ್ಕೆ ಎಳ್ಳೆಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಆ ಸ್ನಾನವನ್ನು ಸಹ ಸೂರ್ಯೋದಯಕ್ಕೆ ಮುನ್ನವೇ ಮಾಡಬೇಕು. ಯಾರಿಗೆ ನರಕ ಯಾತನೆಗಳು ಬರಬಾರದು ಎಂದು ಬಯಸುತ್ತಾರೋ ಅವರು ಇಂದು ಕಡ್ಡಾಯವಾಗಿ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಎಳ್ಳೆಣ್ಣೆ ಹಚ್ಚಿಕೊಂಡು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು. ಹೀಗೆ ಈ ಮಂಗಳಕರ ಸ್ನಾನ ಮಾಡುವುದರಿಂದ ಆರೋಗ್ಯ ಸಮಸ್ಯೆ ಬರುವುದಿಲ್ಲ ಮತ್ತು ನರಕ ಯಾತನೆಗಳು ಇರುವುದಿಲ್ಲ. ಹೀಗೆ ಸ್ನಾನ ಮಾಡುವ ಮೊದಲು ಬಕೆಟ್ ನೀರಿನಲ್ಲಿ ಉತ್ತರಾಣಿ ಗಿಡದ ಕೊಂಬೆಯಿಂದ ಅಥವಾ ಹರಳೆಣ್ಣೆ ಗಿಡದ ಕೊಂಬೆಯಿಂದ ಈ ನೀರನ್ನು ತಿರುಗಿಸಬೇಕು. ನಂತರ ಸ್ನಾನ ಮಾಡಬೇಕು. ಈ ದಿನ ಹಳದಿ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಮಹಿಳೆಯರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಮಹಿಳೆಯರು ಮಾತ್ರವಲ್ಲದೆ ಪುರುಷರು, ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ಈ ದಿನ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ವರ್ಷವಿಡೀ ಒಳಿತಾಗುತ್ತದೆ. ಆದ್ದರಿಂದ ಅಮಾವಾಸ್ಯೆಯ ದಿನ ಎಲ್ಲರೂ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಹೀಗೆ ಈ ದಿನ ಬೆಳಿಗ್ಗೆ ಎದ್ದು ಶುಚಿಯಾಗಿ ಸ್ನಾನ ಮಾಡಿ ಈ ಬಣ್ಣದ ವಸ್ತ್ರಗಳನ್ನು ಧರಿಸಿ ನಂತರ ಮಹಿಳೆಯರು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಬಾಗಿಲಿಗೆ ತೋರಣ ಕಟ್ಟಿ ಮನೆಯನ್ನು ಅಲಂಕರಿಸಿಕೊಳ್ಳಿ. ಪೂಜಾ ಮಂದಿರದಲ್ಲಿ ಸುಂದರ ರಂಗೋಲಿಗಳನ್ನು ಹಾಕಿ ಪೂಜಾ ಕೋಣೆಯಲ್ಲಿರುವ ದೇವರ ಪಟಗಳನ್ನು ಗಂಧ, ಕುಂಕುಮ, ಪುಷ್ಪಗಳಿಂದ ಅಲಂಕರಿಸಿಕೊಳ್ಳಬೇಕು. ಲಕ್ಷ್ಮೀ ದೇವಿಯನ್ನು ಈ ದಿನ ವಿಶೇಷವಾಗಿ ಪೂಜಿಸಿ ಅಮ್ಮನವರ ಅನುಗ್ರಹವನ್ನು ಪಡೆಯಿರಿ. ಅಮಾವಾಸ್ಯೆಯ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಬಿಳಿ ಅಥವಾ ಹಳದಿ ಈ 2 ಬಣ್ಣಗಳಲ್ಲಿ ಯಾವುದಾದರೂ ಒಂದು ಬಣ್ಣದ ವಸ್ತ್ರವನ್ನು ಧರಿಸಿ ಲಕ್ಷ್ಮೀ ದೇವಿಯ ಪೂಜೆಗೆ ಸಿದ್ಧರಾಗಬೇಕು. ಸಾಯಂಕಾಲ ಸೂರ್ಯಾಸ್ತದ ನಂತರ ದೀಪಾರಾಧನೆ ಮಾಡಿ ಮನೆಯನ್ನು ದೀಪಗಳಿಂದ ಅಲಂಕರಿಸಬೇಕು. ಅಮಾವಾಸ್ಯೆಯ ದಿನ ನೆಲ್ಲಿಕಾಯಿ ಮರವನ್ನು ಸ್ಪರ್ಶಿಸಿದರೆ ಸಾಕು, ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ. ಈ ಸಮಯದಲ್ಲಿ ನೆಲ್ಲಿಕಾಯಿ ಮರಕ್ಕೆ ವಿಪರೀತ ಶಕ್ತಿ ಬರುತ್ತದೆ. ಅದಕ್ಕಾಗಿಯೇ ನೆಲ್ಲಿಕಾಯಿ ಮರಕ್ಕೆ ಹೆಚ್ಚು ಪೂಜೆಗಳನ್ನು ಮಾಡುತ್ತಾರೆ. ನೆಲ್ಲಿಕಾಯಿ ಮರದ ಕೆಳಗೆ ವನಭೋಜನವನ್ನು ಮಾಡುತ್ತಾರೆ. ನೆಲ್ಲಿಕಾಯಿ ಮರದಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಈ ಅಮಾವಾಸ್ಯೆಯ ದಿನ ನೆಲ್ಲಿಕಾಯಿ ಮರವನ್ನು ಸ್ಪರ್ಶಿಸಿದರೆ ಲಕ್ಷ್ಮಿ ಯೋಗ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಈ ಅಮಾವಾಸ್ಯೆ ದಿನ ನಿಮ್ಮ ಹತ್ತಿರದಲ್ಲಿ ನೆಲ್ಲಿಕಾಯಿ ಮರ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಮರವನ್ನು ಸ್ಪರ್ಶಿಸಿದರೆ ಸಾಕು. ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಪರಿಹಾರವಾಗುತ್ತದೆ. ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ. ಇಂದು ನಿಮ್ಮ ಹತ್ತಿರ ನೆಲ್ಲಿಕಾಯಿ ಮರ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಮೊದಲು 1 ಚೊಂಬು ನೀರನ್ನು ಅರ್ಪಿಸಿ 3 ಪ್ರದಕ್ಷಿಣೆಗಳನ್ನು ಮಾಡಬೇಕು. ನಂತರ ಮರಕ್ಕೆ ನಮಸ್ಕರಿಸಿ 11 ಬಾರಿ ಆ ನೆಲ್ಲಿಕಾಯಿ ಮುಟ್ಟುವಾಗ ನಿಮ್ಮ ಆಸೆಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಬೇಗನೆ ಆ ಆಸೆ ಈಡೇರುತ್ತದೆ. ಮಾಡಿದ ನಂತರ ಸ್ವಲ್ಪ ಸಮಯ ಅಂದರೆ 1 ನಿಮಿಷಗಳ ಕಾಲ ಕುಳಿತುಕೊಳ್ಳಿ. ಆ ಮರದಿಂದ ಬರುವ ಗಾಳಿಯನ್ನು ಉಸಿರಾಡಿ. ಏಕೆಂದರೆ ಈ ಸಮಯದಲ್ಲಿ ನೆಲ್ಲಿಕಾಯಿ ಮರದಿಂದ ಬರುವ ಗಾಳಿ ಅನೇಕ ರೋಗಗಳನ್ನು ಗುಣಪಡಿಸುವುದರಿಂದ ಸ್ವಲ್ಪ ಸಮಯ ನೆಲ್ಲಿಕಾಯಿ ಮರದ ಬಳಿ ಕುಳಿತುಕೊಂಡು ನಂತರ ಮನೆಗೆ ಹೋಗಿ ಇದೆಲ್ಲ ಮಾಡಲು ನಮಗೆ ಸಮಯವಿಲ್ಲ ಅಂದುಕೊಳ್ಳುವವರು ನೆಲ್ಲಿಕಾಯಿ ಮರವನ್ನು ಹೀಗೆ ಮುಟ್ಟುವುದರಿಂದ ಅದರಲ್ಲಿರುವ ಅದ್ಭುತ ಶಕ್ತಿಗಳು ನಿಮ್ಮೊಳಗೆ ಪ್ರವೇಶಿಸಿ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ. ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಆ ಮರ ಹೀರಿಕೊಳ್ಳುತ್ತದೆ. ಒಳ್ಳೆಯ ಸಕಾರಾತ್ಮಕ ಶಕ್ತಿ ನಿಮಗೆ ಬರುತ್ತದೆ. ಹೀಗೆ ಇಂದು ನೆಲ್ಲಿಕಾಯಿ ಮರವನ್ನು ಸ್ಪರ್ಶಿಸಿದರೆ ನಿಮ್ಮ ಕಷ್ಟಗಳು, ದುಃಖಗಳು ದೂರವಾಗಿ ತಲೆಮಾರುಗಳಿಗೆ ಮುಗಿಯದ ಐಶ್ವರ್ಯ ಬರುತ್ತದೆ. ಮಹಾರಾಜ ಯುಗ ಪ್ರಾರಂಭವಾಗುತ್ತದೆ. ಕೋಟಿ ಮಳೆ ಸುರಿಯುತ್ತಿದೆ. ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿದೆ. ಸನಾತನ ಧರ್ಮದಲ್ಲಿ ನೆಲ್ಲಿಕಾಯಿ ಮರವನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ.
ಈ ವರ್ಷದ ಮೊದಲ ಹಬ್ಬ ಜನವರಿ 15 ಮಕರ ಸಂಕ್ರಾಂತಿ ಹಬ್ಬ ಬಂದಿದೆ. ಇಂದಿನ ವಿಡಿಯೋ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ. ಈ ಸಲ ಬರುತ್ತಿರುವ ಮಕರ ಸಂಕ್ರಾಂತಿ ಹಬ್ಬ ಸ್ವಲ್ಪ ವಿಶೇಷವಾಗಿದೆ. ಜೊತೆಗೆ ಕೆಲ ದೋಷಗಳನ್ನು ಹೊತ್ತುಕೊಂಡು ಬರುತ್ತಿದೆ ಅಂತ ಪಂಡಿತರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಗಂಡು ಮಕ್ಕಳಿರುವ ಮನೆಗಳಿಗೆ ಈ ಸಂಕ್ರಾಂತಿ ಕೆಲವು ಎಚ್ಚರಿಕೆಗಳನ್ನು ಕೊಡ್ತಾ ಇದೆ. ಅದಕ್ಕೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಏಕೆ ಅಂತ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗಿಯೂ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಉಪಯೋಗವಾಗಿದೆ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರೆತು ಬಿಡಬೇಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಹಿಂದೂ ಸಂಪ್ರದಾಯದಲ್ಲಿ ಸಂಕ್ರಾಂತಿ ಅನ್ನೋದು ತುಂಬ ದೊಡ್ಡ ಹಬ್ಬ. ಎಲ್ಲ ಹಬ್ಬಗಳಿಗಿಂತಲೂ ವಿಶೇಷ ಅಂತ ಹೇಳ್ಬೋದು. ಕೆಲವು ರಾಜ್ಯಗಳಲ್ಲಿ ಈ ಹಬ್ಬವನ್ನು 4 ದಿನ, ಕೆಲವು ಕಡೆ 3 ದಿನ, ಕೆಲವು ಕಡೆ 2 ದಿನ, ಮತ್ತೆ ಕೆಲವರು 1 ದಿನ ಮಾತ್ರ ಆಚರಿಸುತ್ತಾರೆ. ಯಾವ ರೀತಿಯಾಗಿದ್ರೂ ಸಂಕ್ರಾಂತಿ ಅಂದರೆ ಮನೆ ತುಂಬ ಸಂಭ್ರಮ, ಶುಭಾರಂಭ, ಹೊಸತನ. ಸಾಮಾನ್ಯವಾಗಿ ಮಕರ ಸಂಕ್ರಾಂತಿಯ ದಿನ ಎಲ್ಲರೂ ಹೊಸ ಬಟ್ಟೆಯನ್ನು ತಗೊಳ್ತಾರೆ, ಹಬ್ಬದ ಊಟ ತಯಾರಿಸುತ್ತಾರೆ, ನಮ್ಮ ಮೃತ ಪೂರ್ವಿಕರಿಗೆ ಎಡೆ ಇಟ್ಟು ಪೂಜೆ ಮಾಡುತ್ತಾರೆ, ತಮ್ಮ ಕೈಲಾದಷ್ಟು ಶ್ರದ್ಧೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಆದರೆ ಈ ಸಲದ ಸಂಕ್ರಾಂತಿ ಗಂಡು ಮಕ್ಕಳಿರುವವರಿಗೆ ಸ್ವಲ್ಪ ದೋಷಕಾರಕವಾಗಿದೆ ಅಂತ ಹೇಳಲಾಗ್ತಿದೆ. ಅದಕ್ಕೆ ನಮ್ಮ ಪಂಡಿತರು ಗಂಡು ಮಕ್ಕಳಿರುವವರು ತಪ್ಪದೇ ಒಂದು ವಿಶೇಷ ಪರಿಹಾರ ಮಾಡಬೇಕು ಅಂತ ಹೇಳಿದ್ದಾರೆ. ಮಾಡದೆ ಹೋದರೆ ಆ ದೋಷಗಳು ಅಂಟಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಮೊದಲು ಸಂಕ್ರಾಂತಿ ಮತ್ತು ಭೋಗಿ ದಿನದ ಸಾಮಾನ್ಯ ನಿಯಮಗಳು ಏನು ಅನ್ನೋದನ್ನು ನೋಡೋಣ. ಮಕರ ಸಂಕ್ರಾಂತಿ ದಿನವೂ ಭೋಗಿ ಹಬ್ಬದ ದಿನವೂ ಯಾವ ಕಾರಣಕ್ಕೂ ತಲೆ ಸ್ನಾನ ಮಾಡದೇ ಇರಬಾರದು. ಮನೆಯಲ್ಲಿ ಎಲ್ಲರೂ ತಲೆ ಸ್ನಾನ ಮಾಡಬೇಕು. ಇದು ತುಂಬ ಮುಖ್ಯವಾದ ನಿಯಮ. ಮತ್ತೊಂದು ಮುಖ್ಯವಾದ ವಿಚಾರ ಅಂದರೆ ಸಂಕ್ರಾಂತಿ ದಿನ ಉದ್ದಿನ ಬೇಳೆ, ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಯಿಂದ ತಯಾರಿಸಿದ ಪದಾರ್ಥಗಳನ್ನು ತಪ್ಪದೇ ತಿನ್ನಬೇಕು. ಹಿರಿಯರಿಗೆ ಎಡೆ ಇಡುವಾಗಲೂ ಉದ್ದಿನ ವಡೆ ಇಡಲೇಬೇಕು. ಯಾಕೆಂದರೆ ಈ ದಿನ ದೇವರ ಆಶೀರ್ವಾದಕ್ಕಿಂತಲೂ ಹೆಚ್ಚು ಪೂರ್ವಿಕರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಬೀಳುತ್ತದೆ. ಅವರ ಆಶೀರ್ವಾದದಿಂದ ಕುಟುಂಬಕ್ಕೆ ಶ್ರೇಯಸ್ಸು, ಏಳಿಗೆ ಬರುತ್ತದೆ. ಜೀವನ ಚಿನ್ನದಂತೆ ಬದಲಾಗುತ್ತದೆ ಅಂತ ನಂಬಿಕೆ ಇದೆ. ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಅಂದರೆ ಸಂಕ್ರಾಂತಿ ಅಥವಾ ಭೋಗಿ ದಿನ ಒಬ್ಬರು ಅಥವಾ ಇಬ್ಬರು ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನ ಕೊಡಬೇಕು. ಸ್ವಯಂ ಪಾಕ ಅಂದರೆ ಆ ದಿನ ಅವರು ಅಡುಗೆ ಮಾಡಿ ತಿನ್ನಲು ಬೇಕಾದ ಎಲ್ಲ ಪದಾರ್ಥಗಳು, ಅಕ್ಕಿ, ಬೇಳೆ, ಉಪ್ಪು, ಹುಣಸೆ ಹಣ್ಣು, ಮೆಣಸಿನಕಾಯಿ, ತರಕಾರಿಗಳಲ್ಲಿ ಸೋರೆಕಾಯಿ ಮತ್ತು ಕುಂಬಳಕಾಯಿಯನ್ನು ತಪ್ಪದೇ ಇರಬೇಕು. ಜೊತೆಗೆ ದಂಟಿನ ಸೊಪ್ಪು ಮತ್ತು ಸ್ವಲ್ಪ ಕಪ್ಪು ಎಳ್ಳು ಕೂಡ ಸೇರಿಸಿಕೊಡಿ. ಈ ಸ್ವಯಂ ಪಾಕ ಕೊಡುವಾಗ ನಿಮ್ಮ ಕೈಲಾದಷ್ಟು ಹಣ 11 ರೂಪಾಯಿ, 101 ರೂಪಾಯಿ, 501 ರೂಪಾಯಿ, 1001 ರೂಪಾಯಿ ಅಥವಾ ನಿಮ್ಮ ಶಕ್ತಿಗೆ ತಕ್ಕಷ್ಟು ಕೊಟ್ಟು ಅವರ ಆಶೀರ್ವಾದ ಪಡೆಯಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ. ಇನ್ನೊಂದು ಬಹಳ ವಿಶೇಷ ನಿಯಮ ಅಂದರೆ ನೀವು ಸಂಕ್ರಾಂತಿ ಎಷ್ಟು ದಿನ ಆಚರಿಸುತ್ತೀರೋ ಆ ಎಲ್ಲ ದಿನವೂ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಬೇಕು. ಸ್ನಾನಕ್ಕೆ ಸೋಪ್ ಬದಲು ಕಪ್ಪು ಎಳ್ಳಿನ ಪುಡಿ ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಇದು ಸಾಧ್ಯವಾಗದೇ ಇದ್ದವರು ಎಳ್ಳನ್ನೇ ಹಚ್ಚಿಕೊಂಡು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಬಹುದು. ಇದನ್ನೆಲ್ಲ ಸೂರ್ಯೋದಯಕ್ಕೂ ಮುಂಚೆ ಮುಗಿಸಬೇಕು. ಸಂಕ್ರಾಂತಿ ದಿನ ಮನೆ ಮುಂದೆ ರಂಗೋಲಿ ಹಾಕಿ, ಸಾಧ್ಯವಾದರೆ ರಂಗೋಲಿಯ ಮೇಲೆ ಸಗಣಿ ಉಂಡೆ ಇಟ್ಟು ಅದನ್ನು ಅರಿಶಿನ, ಕುಂಕುಮ, ಹೂವಿನಿಂದ ಅಲಂಕರಿಸಬೇಕು. ಮನೆ ಮುಂದೆ ಮಾವಿನ ಎಲೆ ತೋರಣ, ಬಾಗಿಲಿಗೆ ಚೆಂಡು ಹೂವಿನ ಮಾಲೆ ಹಾಕಬೇಕು. ಮನೆಯೊಳಗೆ ಕಲ್ಲುಪ್ಪು ಬೆರೆಸಿದ ನೀರಿನಿಂದ ಶುಚಿಗೊಳಿಸಬೇಕು. ಸ್ನೇಹಿತರೆ, ಸಂಕ್ರಾಂತಿ ಅಂದ್ರೇ ದೊಡ್ಡ ಹಬ್ಬ. ಅದಕ್ಕೆ ಒಂದು ವಾರ ಮುಂಚೆ ಮನೆ ಕ್ಲೀನ್ ಮಾಡೋಕೆ ಶುರು ಮಾಡ್ತೀವಿ. ಯಾಕೆ ಅಂದರೆ ಆ ರೀತಿ ಮಾಡಿದರೆ ಮನೆಯಲ್ಲಿರುವ ಜ್ಯೇಷ್ಠಾದೇವಿ, ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಹೊರಟು ಹೋಗುತ್ತವೆ ಅನ್ನುವ ನಂಬಿಕೆ ಇದೆ. ಹಬ್ಬದ ದಿನಗಳಲ್ಲಿ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿಕೊಂಡು ಸ್ನಾನ ಮಾಡಿದರೆ ಶನಿ ದೋಷಗಳು ಕೂಡ ಕಡಿಮೆಯಾಗುತ್ತವೆ. ಈ ದಿನ ದೇವರನ್ನ ಹೂವಿನಿಂದ ಅಲಂಕರಿಸಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಪೂಜಿಸಬೇಕು. ಬಹಳ ಜನರಿಗೆ ಇರುವ ಕಾಮನ್ ಡೌಟ್ ಏನೆಂದರೆ ಸಂಕ್ರಾಂತಿ ದಿನ ಯಾವ ದೇವರನ್ನ ಪೂಜಿಸಬೇಕು. ಸಂಕ್ರಾಂತಿ ಹಬ್ಬದ ದಿನ ಶಿವನ ಪೂಜೆ ತುಂಬ ಮುಖ್ಯ. ಬೆಳಗಿನ ಜಾವವೇ ಕಪ್ಪು ಎಳ್ಳು ಬೆರೆಸಿದ ನೀರಿನಿಂದ ಶಿವನಿಗೆ ಅಭಿಷೇಕವನ್ನ ಮಾಡ್ತಾರೆ. ನೀವು ಅದನ್ನು ನೋಡಿದರೂ ಕೂಡ ಶನಿದೋಷಗಳು ನಿವಾರಣೆಯಾಗುತ್ತದೆ. ಮನೆಯಲ್ಲಿ ಶಿವಲಿಂಗ ಇದ್ದರೆ ಅಭಿಷೇಕ ಮಾಡಿ ನಂತರ ನಾರಾಯಣನ ಪೂಜೆ ಮಾಡಬೇಕು. ಅದಾದ ನಂತರ ಸಾಧ್ಯವಾದರೆ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿ ಕಪ್ಪು ಎಳ್ಳು ಮತ್ತು ಬೆಲ್ಲ ಬೆರೆಸಿ ತಯಾರಿಸಿದ 8 ಲಡ್ಡುಗಳನ್ನು ನೈವೇದ್ಯವಾಗಿಟ್ಟು ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಬರಬೇಕು. ಇದರಿಂದ 7 ನಾಟ್ ಶನಿ ಗ್ರಹವು ವಕ್ರದೃಷ್ಟಿ ಸೇರಿದಂತೆ ಎಲ್ಲ ಶನಿ ದೋಷಗಳು ದೂರವಾಗುತ್ತವೆ.
ಈ ದಿನ ಬ್ರಾಹ್ಮಣರಿಗೆ ಮೊಸರು ದಾನ ಕೊಟ್ಟರೆ ತುಂಬ ಒಳ್ಳೆಯದು. ಇದರಿಂದ ಸಂತಾನ ಇಲ್ಲದವರಿಗೆ ಸಂತಾನ ಯೋಗ, ಹಾಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಇದ್ದು ಗಂಡು ಮಕ್ಕಳ ಆಸೆ ಇದ್ದವರಿಗೆ ಪುತ್ರ ಸಂತಾನ ಯೋಗ ಬರುತ್ತದೆ ಎನ್ನುವ ನಂಬಿಕೆ ಇದೆ. ದಾನ ಮಾಡುವ ಮುಂಚೆ ಮನಸ್ಸಿನಲ್ಲಿ ನಿಮ್ಮ ಸಂಕಲ್ಪ ಹೇಳಿಕೊಳ್ಳಿ. ಒಂದು ವೇಳೆ ಹೊರಗಡೆ ಇದ್ದು ಇದನ್ನೆಲ್ಲ ಮಾಡಲು ಆಗದೇ ಇದ್ದರೆ ಕನಿಷ್ಠ ಶಿವ ಅಥವಾ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬಂದರೂ ನಿಮ್ಮ ಕರ್ಮ ದೋಷಗಳು ಕಡಿಮೆಯಾಗುತ್ತವೆ. ಸಾಧ್ಯವಾದರೆ ಶಿವನಿಗೆ ಅಭಿಷೇಕ ಮಾಡಿಸಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಈ ಸಂಕ್ರಾಂತಿ ಯಾಕೆ ದೋಷಗಳಿಂದ ಕೂಡಿದೆ? ಗಂಡು ಮಕ್ಕಳಿರುವವರು ಯಾವ ಪರಿಹಾರ ಮಾಡಬೇಕು? ಸ್ನೇಹಿತರೆ, ಗಂಡು ಮಕ್ಕಳು ಇರುವವರು ಈ ಪರಿಹಾರವನ್ನು ಸಂಕ್ರಾಂತಿ ದಿನ ಸಂಜೆ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆ 6ರಿಂದ ರಾತ್ರಿ 12 ಗಂಟೆಯ ಒಳಗಡೆ ತಪ್ಪದೆ ಮಾಡಬೇಕು. ಒಬ್ಬ ಮಗ ಇದ್ದರೂ ಹೆಚ್ಚು ಗಂಡು ಮಕ್ಕಳಿದ್ದರೂ ಪ್ರತಿ ಮಗುವಿಗೆ ಪ್ರತ್ಯೇಕವಾಗಿ ಮಾಡಬೇಕು. ಇದಕ್ಕೆ ಹೆಚ್ಚು ಹಣ ಖರ್ಚು ಮಾಡುವ ಅಗತ್ಯ ಇಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಗಂಡು ಮಕ್ಕಳಿಗೆ ವಿಶೇಷ ಪ್ರಾಧಾನ್ಯತೆ ಇದೆ. ಇದು ಹೆಣ್ಣು ಮಕ್ಕಳನ್ನು ಕಡಿಮೆ ಮಾಡುವ ವಿಷಯ ಅಲ್ಲ. ಹೆಣ್ಣು ಮಕ್ಕಳು ಮದುವೆಯಾದ ಮೇಲೆ ಬೇರೆ ಮನೆಗೆ ಹೋಗ್ತಾರೆ. ವಂಶೋದ್ಧಾರ, ತಂದೆ ತಾಯಿಯ ಜವಾಬ್ದಾರಿ ಗಂಡು ಮಕ್ಕಳ ಮೇಲಿರುತ್ತದೆ ಅನ್ನೋ ಕಾರಣಕ್ಕೆ ಈ ಪ್ರಾಮುಖ್ಯತೆ ಅಷ್ಟೇ. ಇದು ನನ್ನ ಪರ್ಸನಲ್ ಒಪಿನಿಯನ್ ಅಲ್ಲ, ಶಾಸ್ತ್ರಗಳಲ್ಲಿರುವ ವಿಷಯ ಮಾತ್ರ. ಈ ವರ್ಷ ಬರುವ ಬಹುತೇಕ ಹಬ್ಬಗಳು ಗಂಡು ಮಕ್ಕಳಿಗೆ ಸ್ವಲ್ಪ ಕೇಡು ತರುತ್ತಿವೆ ಅಂತ ಹೇಳಲಾಗ್ತಿದೆ. ಅದಕ್ಕೆ ನಾನು ಮುಂಚೆಯೇ ಖರ್ಚೆ ಇಲ್ಲದೆ ಮನೆಯಲ್ಲಿ ಮಾಡುವ ಪರಿಹಾರ ನಿಮಗೆ ಹೇಳ್ತಾ ಇದ್ದೀನಿ. ಪರಿಹಾರ ಮಾಡುವ ದಿನ ಬೆಳಿಗ್ಗೆ ಸ್ನಾನ ಮಾಡಿದ್ರೂ ಕೂಡ ಸಂಜೆ ಮತ್ತೆ ಮಕ್ಕಳು ಸ್ನಾನ ಮಾಡಬೇಕು. ಅದರ ನಂತರ ಅವರಿಗೆ ಎಳ್ಳುಂಡೆ, ಉದ್ದಿನ ಉಂಡೆ ಅಥವಾ ಉದ್ದಿನ ವಡೆ ತಿನ್ನಿಸಬೇಕು. ಈ ಪರಿಹಾರವನ್ನು ತಾಯಿ ಮಾಡಿದರೆ ತುಂಬ ಒಳ್ಳೆ. ತಾಯಿ ಇಲ್ಲದಿದ್ದರೆ ಅಜ್ಜಿ, ಅಕ್ಕ ಅಥವಾ ಯಾವುದೇ ರಕ್ತ ಸಂಬಂಧಿ ಮಹಿಳೆ ಮಾಡಬಹುದು. ಹೆಂಡತಿ ಮಾಡಬಾರದು. ಇದು ತುಂಬ ಮುಖ್ಯ. ಪರಿಹಾರ ಮಾಡುವವರು ಮಗುವಿಗಿಂತ ವಯಸ್ಸಿನಲ್ಲಿ ಹಿರಿಯರವರಾಗಿರಬೇಕು. ಪರಿಹಾರ ಮಾಡುವ ಮಹಿಳೆ 2 ಕೈ ತುಂಬ ಕೆಂಪು ಬಳೆ ಹಾಕಿಕೊಂಡಿರಬೇಕು. ಬೇರೆ ಬಣ್ಣ, ಬೇರೆ ಕೆಂಪು ಬಣ್ಣ ದೃಷ್ಟಿ ತೆಗೆದು ಹಾಕುತ್ತದೆ, ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ದೇವಿಗೆ ತುಂಬ ಪ್ರಿಯವಾದ ಬಣ್ಣ ಇದು. ಈಗ ವಿಧಾನ ನೋಡಿ. ಮೊದಲು ಮಗುವಿಗೆ ಒಂದು ಎಳ್ಳುಂಡೆ ಹಾಗೂ ಉದ್ದಿನ ವಡೆ ಅಥವಾ ಉದ್ದಿನ ಉಂಡೆ ತಿನ್ನಿಸಿ. ನಂತರ ರಾತ್ರಿ ಊಟಕ್ಕೆ ತಯಾರಿಸಿದ ಅನ್ನದಲ್ಲೇ 3 ಉಂಡೆ ಮಾಡಿ ಪಕ್ಕಕ್ಕೆ ತೆಗೆದುಕೊಳ್ಳಿ. ಪ್ರತಿ ಮಗುವಿಗೆ 3 ಉಂಡೆ ಬೇಕು. ಇಬ್ಬರು ಮಕ್ಕಳು ಅಂದರೆ 6 ಉಂಡೆ ಬೇಕು. ಆ 3 ಉಂಡೆಗಳಲ್ಲಿ ಒಂದು ಹಾಗೆ ಬಿಳಿಯಾಗಿ ಬಿಡಿ. ಒಂದಕ್ಕೆ ಅರಿಶಿನ ಬೆರೆಸಿ, ಒಂದಕ್ಕೆ ಕುಂಕುಮ ಬೆರೆಸಿ. ಇದರ ಜೊತೆಗೆ ಒಂದು ಮೊಟ್ಟೆ ತೆಗೆದುಕೊಳ್ಳಿ. ಮೊಟ್ಟೆ ನರದೃಷ್ಟಿ ತೆಗೆದುಹಾಕಲು ತುಂಬ ಶಕ್ತಿಯುತವಾಗಿದೆ. ಮೊಟ್ಟೆ ತಿನ್ನದವರು ಇನ್ನೊಂದು ಬಿಳಿ ಅನ್ನದ ಉಂಡೆ ಬಳಸಬಹುದು. ಸ್ಟೀಲ್ ಪ್ಲೇಟ್ನಲ್ಲಿ 3 ಉಂಡೆಗಳನ್ನು ತ್ರಿಕೋನದಲ್ಲಿ ಇಟ್ಟುಕೊಂಡು ಅದರ ಮೇಲೆ ಮೊಟ್ಟೆ ಇಟ್ಟು ಮೊಟ್ಟೆಗೆ ಕಾಡಿಗೆಯಿಂದ ಕ್ರಾಸ್ ಮಾರ್ಕ್ ಹಾಕಿ ನಂತರ 3 ಉಂಡೆಗಳ ಮೇಲೆ ಸ್ವಲ್ಪ ಕಪ್ಪು ಎಳ್ಳು ಹಾಕಿ ಮಗುವನ್ನು ಮನೆ ಮುಖ್ಯ ದ್ವಾರದ ಮುಂದೆ, ಗೇಟ್ ಆಚೆ ಅಲ್ಲ, ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ಪೂರ್ವದ ಕಡೆ ಮುಖ ಮಾಡಿ ಕೂರಿಸಿ ತಟ್ಟೆಯನ್ನು ಮಗುವಿನ ತಲೆಯಿಂದ ಕಾಲಿನವರೆಗೂ 3 ಬಾರಿ, ಎಡಗಡೆ 3 ಬಾರಿ, ಬಲಗಡೆ ತಿರುಗಿಸಿ ನಂತರ ಅದನ್ನು ಯಾರೂ ತುಳಿಯದ ಗಿಡಗಳಿರುವ ಜಾಗದಲ್ಲಿ ನಿಧಾನವಾಗಿ ಇಟ್ಟು ಬನ್ನಿ. ಮೊಟ್ಟೆ ಒಡೆಯಬಾರದು. ಇಟ್ಟ ನಂತರ ಹಿಂದಿರುಗಿ ನೋಡದೆ ಮನೆಗೆ ಬನ್ನಿ. ಮನೆಗೆ ಬರುವ ಮುಂಚೆ ಕೈಕಾಲು ಮುಖ ತೊಳೆಯಬೇಕು. ಮಗು ಕೂಡ ಹಾಗೆ ಮಾಡಬೇಕು. ಒಳಗೆ ಹೋಗಿ ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿದರೆ ಇನ್ನೂ ಒಳ್ಳೆಯದು. ನಂತರ ಮಗುವಿಗೆ 1 ಚಮಚ ಮೊಸರು ತಿನ್ನಿಸಿ. ಈ ರೀತಿ ಮಾಡಿದರೆ ಗಂಡು ಮಕ್ಕಳಿಗೆ ಬರುವ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನೂ ಹೆಚ್ಚಿನ ಉಪಯೋಗವಾದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.